ವೀರಭದ್ರ ಎಲ್ಲ ಗಂಡು ಮಕ್ಕಳು ಬಂದರೆ ಹಾಗೆ ತಲೆಟೆಯನ್ನು ಕರೆದುಕೊಂಡು ಬಾ. ತಲಾಟವ್ರೆ ನಡಿ ಸುಭಾಷ ಮಾಮೂಲಿ ಅದನ್ನೇ ಮಾಡಿಸ್ಬಿಡೋಣ. ಪ್ರಕಾಶ್ ಅಣ್ಣನಿಗೆ ಪತ್ರ ಬರೆದು ಹಾಕಿದರು, ಅಣ್ಣನ ಮದುವೆಗೆ ಬರಲಿಲ್ಲ. ಹೋದ ತಿಂಗಳ ಪತ್ರದಲ್ಲಿ ಮುಂದಿನ ತಿಂಗಳಿಂದ ಪರೀಕ್ಷೆ ಇದೆ. ಪರೀಕ್ಷೆ ಮುಗಿದ ತಕ್ಷಣ ಊರಿಗೆ ಬರುತ್ತೇನೆಂದು ತಿಳಿಸಿದ್ದಾನೆ. ಪುನಃ ಪತ್ರ ಬರೆಯಲು ನನಗೆ ಸಮಯವಿಲ್ಲ, ಅನ್ಯತಾ ಭಾವಿಸಬೇಡಿ ಎಂದು ಪತ್ರದಲ್ಲಿ ಹೇಳಿದ್ದೇನೆ. ನೀನೇನು ಅವನ ಬಗ್ಗೆ ಚಿಂತಿಸಬೇಡ. ವೀರಭದ್ರ ಅಕ್ಷತೆಯನ್ನು ಎಲ್ಲರಿಗೂ ಕೊಡು. ಮಂತ್ರವನ್ನು ಪ್ರಾರಂಭಿಸಿ ನನ್ನ ತಮ್ಮನ ಮದುವೆಗಾಗಿ. ಶಂಕರ ಎಲ್ಲರೂ ಬಂದರು ಹೋಗಮ್ಮ. ಹಾ ಬಂದಾರೆ ತಲೆಗಳೇ. ಹುಟ್ಟವ ಅವನಿಗೆ ಹಾಕು. ಸುಧಿಸಂತು ದೇವ ತಾರಾಬಲಂತು ಚಂದ್ರಬಲಂತು ದೇವ ವಿದ್ಯಾಬಲಂತು ದೈವಬಲಂತು ದೇವ ದಿವ್ಯಾಬಲಂತು ದೈವಬಲಂತು ದೇವ ದಿವ್ಯಾಬಲಂತು ಸಾಮತನ ಶಿವಾರಾಮ. ಅಕ್ಕಿಯಾಗ ಎತ್ತು ಭರಣಾಗ ನತ್ತು, ಅಕ್ಕಿಯಾಗ ಎತ್ತು ಭರಣಾಗ ನತ್ತು, ನತ್ತು ಮಾಡಿಸಿ ಕೊಡಿಸಿನಂದ್ರ ನಕ್ಕೋತ ಬರ್ತಾಳ ಶಿಲ್ಪ. ಹಣೆಗೆ ಬಿಂದಿ ಚಂದ, ಕೈಗೆ ಕೈ ಬಳೆ ಚಂದ, ನನಗೆ ನನ್ನವನೇ ಚಂದ ಶಿವಾನಂದ. ನಾನಂತೂ ಊಟ ಮಾಡಾಗಿಲ್ಲ, ನನಗೆ ಹದರಿ ಕಸ ಬೆನ್ನಿಗೆ ಹೇಳಿದ ತಕ್ಷಣ ತಲಾಟವ್ರೆ ಫೋನ್ ಪೇ ಮಾಡ್ತೀವ್ರಿ. ನಾವು ಕ್ಯಾಶ್ ತಂದಿವ್ರಿ, ಫೋನ್ ಪೇ ಮಾಡ್ತೀವ್ರಿ. ನಂಬರ್ ಬರೋದು ಹೋರಿ. ಏಕಮ್ಮ ಹಿರಿಯರಿ ಕಾರ್ಯಗಳು ಹೋಗಮ್ಮ. ನೋಡಮ್ಮ, ನೀನು ನನ್ನ ಮೈದುನನ ಕೈ ಹಿಡಿದಿದ್ಯಾ. ನನ್ನ ಮೈದುನನ ಮಾತು ಬಂಗಾರವಾಗ್ಬೇಕು, ಹಾಗೆ ಈ ಮನೆಗೆ ಕೀರ್ತಿ ತರಬೇಕಮ್ಮ. ಈ ಮನೆಯ ನನ್ನ ದೀಪವಾಗ್ಬೇಕು ತಾಯಿ. ಆಗಲಿ ಅಕ್ಕ. ಕಲಿತ ಕನ್ಯೆಯಾದರೂ ಕೈ ಕೆಸರಾದರೆ ಬಾಯಿ ಮುಸುವೆ ಮಂತಿ. ಭೂಮಿಯಲ್ಲಿ ನಂಬಿ ಬದುಕುವ ರೈತನ ಮನೆಗೆ ಕೃಷಿಯಾಗಿ ಬಂದಿರಬೇಕು. ದೈವ ಸಾಕ್ಷಿಯಾಗಿ ನನ್ನ ತಮ್ಮನ ಕೈ ಹಿಡಿಯುವ ನೀನು ಆದರ್ಶ ನಾರಿಯಾಗಿ ಶಿವಾನಂದನಿಗೆ ಪ್ರೀತಿಯ ಮಡದಿಯಾಗಿ ಈ ಮನೆಯ ಗೌರವವನ್ನು ಬೆಳೆಸಿ ಜನ ಮೆಚ್ಚುವಂತೆ ಬಾಳಮ್ಮ. ನೀವು ಹೇಳಿದಂತೆ ಸನ್ಮಾರ್ಗದಲ್ಲಿ ನಡೆದು ಈ ಮನೆಗೆ ಕೀರ್ತಿಯನ್ನು ತರುತ್ತೇನೆ ಮಾವ. ಯಾವ ಜನ್ಮದ ಋಣಾನು ಬಂದವೋ ಇಂಥ ಪತಿ ಪತಿಯ ದೇವರೆಂದು ನಂಬಿ ಮೈದಗರೆ ಮಕ್ಕಳೆಂದು ನಗು ನಗುತ್ತವೆ. ನಿನ್ನಿಂದ ಹುಟ್ಟಿದ ಮನೆಗೂ ನಿನ್ನ ಪತಿಯ ಮನೆಗೂ ನನ್ನ ತಂಗಿ ತುಂಬಾ ಜಾಣೆ. ನೀವೇನ್ ಅನ್ಕೊಂಡಿದ್ರ ಆಸೆ ಎಲ್ಲವನ್ನೂ ಈಡೇರಿಸೋ ಭರವಸೆ ನನಗಿದೆ. ಗಂಗಾ, ಮಾತಿನಲ್ಲಿ ಮನೆ ಕಟ್ಟೋದು ಅಥವಾ ಹೊಟ್ಟೆಗೆ ಏನಾದರೂ? ಆಹಾ, ನೀವ್ ಈ ರೀತಿ ಹೇಳ್ತೀರಾ ಅಂತ ನಾನು ಚೆನ್ನಾಗ್ ಗೊತ್ತಿತ್ತು. ಇಂಥ ಶುಭ ಸಂದರ್ಭದಲ್ಲಿ ಸಿಹಿ ಮಾಡಿದ್ದೀನಿ.
ಅತ್ತಿಗೆ ಮದುವೆ ಈ ಬಂಧನದಲ್ಲಿ ನವ ದಂಪತಿಗಳಿಂದ ಬರ ಒಮ್ಮಲೆ ಒಂದು ಮಮತೆಯ ಮೊದಲು ಶುಭಾಶಯ ಶುಭಾಶಯ ಮಗಮಗನಿಗೂ ಮಗಮಗನಿಗೂ ಶುಭಾಶಯ ಹೊಸ ಹರಿಯದ ಹೊಸ ಜೋಡಿಗೆ ಶುಭಾಶಯ ಅದರಂತೆ ಶಿವಾನಂದನ ಮದುವೆ ಆಗುವುದು ಕಂಡು ಅವರು ಮಾಲಕರಾದಂತ ಉಮೇಶ್ ಚೆನ್ನಪ್ಪ ಬಿರಾಜ್ದಾರ್ ಇವರಾದ್ರು ಹೌಸ್ ಹೆಚ್ಚಾಗಿ 500 ರೂಪಾಯಿ ಕೊಟ್ಟಿರ್ತಾರೆ. ಸ್ವತಃ ಶಿವಾನಂದನೇ ಸ್ವೀಕರಿಸಬೇಕತ್ತವ್ರು. ಉಮೇಶ್ ಬಿರಾದರ್ ಹಾಗೂ ನನ್ನ ಟ್ರ್ಯಾಕ್ಟರ್ ಮಾಲೀಕರಾದಂತ ಉಮೇಶ್ ಬಿರಾದರ್ ಅವರು ನನ್ನ ನಾಟಕವನ್ನು ಕಂಡು 500 ರೂಪಾಯಿ ಒಂದು ಕಲಾ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಆ ತಾಯಿ ಲಾಯುವ ಆರೋಗ್ಯ ಆಯುಷ್ಯವನ್ನು ಕಟ್ಟು ಕಾಪಾಡಲು ನಾನು ಬೇಡಿಕೊಳ್ಳುತ್ತೇನೆ.